ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಓಪ್ ಚಾನಲ್ ಕನ್ನಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತರಾಗಿದ್ದೇವೆ. ನಾನು ನಿಮ್ಮ ಬೋಧಕ ಸುರೇಂದ್ರ ಕುನ್ನಯ್ಯ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತೇನೆ. ದೇವರು ತಾನೇ ಒಳ್ಳೆಯವನು ಎಲ್ಲ ಸಮಯದಲ್ಲಿ. ಹಾಗಾಗಿ ನಿಮ್ಮನ್ನು ನೋಡುವಂಥ ಒಂದು ಅವಕಾಶ ಮತ್ತೊಮ್ಮೆ ನಮಗೆ ದಯಪಾಲಿಸಿಕೊಡೋದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಈ ಒಂದು ವಾಕ್ಯಕ್ಕೆ ನಾವು ತೆರಳುವ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ಕರ್ತನೆ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕವಾಗಿ ಕರ್ತನೆ ನಿನ್ನ ವಾಕ್ಯವನ್ನು ಹಂಚುವಂಥ ಅವಕಾಶವನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶ್ರಯಿಸಿ ಬಲಪಡಿಸಿ ನೀನೇ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ವೀಕ್ಷಕರೇ, ಈ ಸಮಯದಲ್ಲಿ ದೇವರ ವಾಕ್ಯದ ಸಂದೇಶದ ಒಂದು ಶಿರೋನಾಮೆ ವಿ ಶುಡ್ ನಾಟ್ ಇಗ್ನೋರ್ ಅವರ್ ರಿಲೇಷನ್ಶಿಪ್ ವಿತ್ ಗಾಡ್. ಅಂದರೆ ದೇವರೊಂದಿಗೆ ನಮ್ಮ ಸಂಬಂಧವನ್ನು ನಿರ್ಲಕ್ಷಿಸಬಾರದು ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಕಳ್ಕೊಳ್ಳೋಣ. ಇವತ್ತು ಅನೇಕ ದೇವ ಜನರು, ಅನೇಕ ದೈವ ಮಕ್ಕಳು ದೇವರ ಸಂಬಂಧವನ್ನು ಅವರು ತೊರೆಯುವಂತರಾಗಿದ್ದಾರೆ, ನಿರ್ಲಕ್ಷಿಸುವಂತರಾಗಿದ್ದಾರೆ. ಅವರ ಕೆಲಸದ ನಿಮಿತ್ತವಾಗಿರ್ಬೋದು, ಮತ್ತು ಅವರ ಗೌರವದ ನಿಮಿತ್ತವಾಗಿರ್ಬೋದು, ಮತ್ತು ಅವರ ಒತ್ತಡದ ಒಂದು ಸಮಯದ ಅಭಾವದಿಂದಾಗಿರ್ಬೋದು. ಅನೇಕರು ಸಹ ಈ ಲೋಕದಲ್ಲಿ ದೇವ ಮಕ್ಕಳು ಯೇಸು ಕ್ರಿಸ್ತನನ್ನು ಅವರು ನಿರ್ಲಕ್ಷಿಸುವಂತರಾಗಿದ್ದಾರೆ. ಒಂದು ವೇಳೆ ದೇವರೇ ನಮ್ಮನ್ನು ನೋಡಿ ನಿರ್ಲಕ್ಷಿಸುವುದಾದರೆ ನಾವು ಎಲ್ಲಿ ಇರುವುದಾಗ್ತದೆ? ನಾವು ಎಲ್ಲಿ ಇರ್ತೇವೆ? ಯಾವುದೋ ಒಂದು ಪಾಪದ ಅಂಧಕಾರದ ಮೂಲೆಯಲ್ಲಿ ಬಿದ್ದು ನಾವು ಕೊಳಿತಾ ಇರ್ತೇವೆ. ಹಾಗಾಗಿ ನಾವು ದೇವರನ್ನು ನಿರ್ಲಕ್ಷಿಸಿದರೆ ದೇವರು ನಮ್ಮನ್ನು ಕ್ಷಮಿಸ್ತಾನೆ. ಕೆಲವು ಸಾರಿ ನಾವು ನಮ್ಮ ಪಾಪಗಳಿಗೆ, ನಮ್ಮ ತಪ್ಪುಗಳಿಗೆ ಆರೈಕೆಯನ್ನು ಮಾಡಿ ಕರ್ತನೇ ನನ್ನನ್ನು ಮನ್ನಿಸು ಎಂಬುದಾಗಿ ನಮ್ಮ ಪಾಪಗಳನ್ನು ಆರೈಕೆಯನ್ನು ಮಾಡಿ ನಾವು ದೇವರ ಮುಂದೆ ಬರುವಾಗ ಖಂಡಿತವಾಗೂ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತ ನಮ್ಮನ್ನು ಮನ್ನಿಸಿ ನಡೆಸುವಂತನಾಗಿದ್ದಾನೆ. ಹಾಗಾದರೆ ಇವತ್ತು ದೇವರು ನಮ್ಮನ್ನು ನಿರ್ಲಕ್ಷಿಸುವುದಾದರೆ ನಾವು ಎಲ್ಲಿ ಇರ್ತೇವೆ ಎಂಬುದನ್ನು ಆಲೋಚನೆ ಮಾಡಿ. ದೇವರೊಂದಿಗೆ ನಮ್ಮ ಸಂಬಂಧ ಬಹಳಷ್ಟು ಗಟ್ಟಿಯಾಗಿರಬೇಕು. ದೇವರೊಂದಿಗೆ ನಮ್ಮನ್ನು ನಿಕಟವಾದಂಥ ಸಂಬಂಧ ಇರಬೇಕು. ದೇವರೊಟ್ಟಿಗೆ ನಾವು ನಮ್ಮ ಒಂದು ಸಂಬಂಧವು ಬಹಳ ಅಮೂಲ್ಯವಾದಂಥ ಒಂದು ಆಶೀರ್ವಾದದ ಮೂಲಕವಾಗಿರಬೇಕು. ಇವತ್ತು ಸತ್ಯವೇದದ ಮೂಲಕವಾಗಿ ನಾನು ಆರಿಸಿಕೊಂಡಂಥ ಒಂದು ವೇದ ಭಾಗವು ಲೂಕ್ ಚಾಪ್ಟರ್ 18 ವರ್ಸಸ್ 18 to 24. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ರಿಂದ 24ನೇ ವಚನ ತನಕ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯ ಬೋಧಕರೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಈ ಒಂದು ಪ್ರಶ್ನೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಅನೇಕರು ಈ ಪ್ರಶ್ನೆಗಳನ್ನು ನನ್ನನ್ನು ಕೇಳ್ತಕ್ಕಂಥದ್ದಾಗಿದ್ದಾರೆ. ಬೋಧಕರೇ, ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು? ನಾನು ನನ್ನ ಕುಟುಂಬವು ಆತನ ನಿತ್ಯ ರಾಜ್ಯದಲ್ಲಿ ನಾನು ಸೇರಬೇಕಾದರೆ ಏನು ಮಾಡಬೇಕೆಂಬುದಾಗಿ ಅನೇಕ ಭಕ್ತಗಳು, ಅನೇಕ ಭಕ್ತರು, ಸಹೋದರ ಸಹೋದರಿಯರು ನಮ್ಮನ್ನು ಕೇಳಿದ್ದಾರೆ. ನಾನು ಅವರಿಗೆ ಹೇಳಿರ್ತಕ್ಕಂಥದ್ದು ಒಂದೇ, ನೀನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳಿದಾಗ, ಏನು ಬೋಧಕರೇ, ಮತ್ತೆ ನೀವು ನಮ್ಮನ್ನು ತಾಯಿಯ ಗರ್ಭದಲ್ಲಿ ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳ್ತೀರಾ ಎಂಬ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಹೊಸದಾಗಿ ಹುಟ್ಟುವುದು ಅಂದರೆ ಪಾಪದ ಪಾಲಿಗೆ ನಾವು ಸತ್ತು ಮತ್ತೆ ನೂತನ ಜೀವಿತವನ್ನು ಧರಿಸ್ಕೊಳ್ತಕ್ಕಂಥದ್ದು. ಅದು ಹೇಗೆ? ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ದೀಕ್ಷಾ ಸ್ನಾನದ ಮೂಲಕವಾಗಿ ನೀವು ಅಂಗೀಕರಿಸಿಕೊಳ್ಳುವಾಗ ನೀವು ಪಾಪದ ಪಾಲಿಗೆ ಸತ್ತು ಹೊಸದಾಗಿ ನೀವು ಹುಟ್ಟುತ್ತೀರ. ಅದು ಹೇಗೆ ಎಂಬುದಾಗಿ ಮತ್ತೆ ಪ್ರಶ್ನೆಯನ್ನು ಕೇಳುವಾಗ, ನಾವು ನೀರಿನಲ್ಲಿ ಇಳಿದು ಆ ಅಭಿಷಕ್ತ ಬೋಧಕರು ಆ ವ್ಯಕ್ತಿಯನ್ನು
ಸಂಪೂರ್ಣವಾಗಿ ಆ ನೀರಿನಲ್ಲಿ ಮುಳುಗಿಸುವಾಗ ಅದು ಪಾಪದ ಪಾಲಿಗೆ ಸತ್ತ ಹಾಗೆ. ಮತ್ತೆ ಮುಳುಗಿಸಿ ಅದನ್ನು ಮೇಲೆ ಎಬ್ಬಿಸುವಾಗ ನೂತನ ಒಂದು ಜೀವನ ಆತನಿಗೆ ಕೊಟ್ಟ ಹಾಗೆ. ಈ ಒಂದು ಸಂಕೇತ ನಾವು ನೋಡ್ತೇವೆ. ಪಾಪದ ಪಾಲಿಗೆ ಸತ್ತಿ ಮತ್ತೆ ನಾವು ನೂತನ ಜೀವಿತವನ್ನು ಜೀವಿಸ್ಕೊಳ್ಳೋದು ಎಂಬುದಾಗಿ ನೋಡಬೇಕಾದ್ರೆ ನಾವು ದೀಕ್ಷಾ ಸ್ಥಾನದ ಮೂಲಕವಾಗಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಸಹ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಬಳಿಗೆ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆತನು ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಕೋದೇಮನು ಎಂಬುದಾಗಿ. ಆತನು ಸೀಕ್ರೆಟ್ ಬಿಲೀವರ್ಸ್, ರಹಸ್ಯವಾದಂಥ ಒಬ್ಬ ಯೇಸು ಕ್ರಿಸ್ತನ ಒಬ್ಬ ಶಿಷ್ಯನಾಗಿದ್ದ, ಒಬ್ಬ ನಂಬಿಕಸ್ಥನಾಗಿದ್ದ. ಅವನು ದೊಡ್ಡ ರೋಮ್ ಸರ್ಕಾರದಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದ. ಆತನು ನೇರವಾಗಿ ಬೆಳಗಿನ ಒಂದು ಜಾವದಲ್ಲಿ ಬಂದು ಯೇಸು ಸ್ವಾಮಿಯನ್ನು ಆತನು ಸಂಧಿಸಬಹುದಾಗಿತ್ತು. ಯೇಸು ಸ್ವಾಮಿಯ ಜೊತೆ ಒಡನಾಟವನ್ನು ಮಾಡ್ಬೋದಾಗಿತ್ತು. ಯಾಕೆ ಅವನು ರಾತ್ರಿಯ ವೇಳೆಯಲ್ಲಿ ಯೇಸು ಸ್ವಾಮಿ ಬಳಿಗೆ ಬಂದು ಆತನ ಪ್ರಶ್ನೆಯನ್ನು ಮಾಡಿ ಆತನ ಎಲ್ಲ ವಿಚಾರಗಳನ್ನು ಅವನು ಕೇಳ್ತಾ ಇದ್ದ ಎಂಬುದಾಗಿ ನೋಡಬೇಕಾದ್ರೆ ಅವನಿಗೆ ಒಂದು ಭಯ, ಅವನ ಅಧಿಕಾರ. ಅವನು ರೋಮ್ ಸಾಮ್ರಾಜ್ಯದಲ್ಲಿ ಅವನು ಒಬ್ಬ ದೊಡ್ಡ ಅಧಿಕಾರವನ್ನು ಹೊಂದಿದ್ದಂಥ ವ್ಯಕ್ತಿ. ಒಂದು ವೇಳೆ ರೋಮ್ ಸರ್ಕಾರಕ್ಕೆ ಈ ವಿಚಾರ ಗೊತ್ತಾದಂಥ ಪಕ್ಷದಲ್ಲಿ ಎಲ್ಲಿ ನನ್ನ ಅಧಿಕಾರ ಹೋಗ್ತದೋ, ಎಲ್ಲಿ ನನ್ನ ಗೌರವಕ್ಕೆ ಧಕ್ಕೆ ತರ್ತದೋ ಎಂಬ ಒಂದು ಭಯ ಆ ನಿಕೋದೇಮನಲ್ಲಿ ಕಾಡ್ತಾ ಇತ್ತು. ಆ ಕಾರಣದಿಂದ ಆತನು ಯೇಸು ಸ್ವಾಮಿಯನ್ನು ರಹಸ್ಯವಾಗಿ ಸಂಧಿಸಲು ರಾತ್ರಿ ವೇಳೆಯಲ್ಲಿ ಆತನು ಬರ್ತಾನೆ. ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕು ಎಂಬ ಪ್ರಶ್ನೆ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಾಗೆ, ನೀನು ಹೊಸದಾಗಿ ಹುಟ್ಟಬೇಕು. ಈಗಾಗಲೇ ನೀನು ನಮಗೆ ಹೇಳಿದ್ದೀನಿ, ಅದರ ಅರ್ಥವನ್ನು ನಾವು ಪಾಪದ ಪಾಲಿಗೆ ಸತ್ತು ಮತ್ತೆ ದೀಕ್ಷಾ ಸ್ನಾನ ಮೂಲಕವಾಗಿ ನಾವು ಮೇಲೆ ಎದ್ದಾಗ ನಾವು ನೂತನ ಜೀವಿತವನ್ನು ಧರಿಸ್ಕೊಳ್ತೇವೆ ಎಂಬುದಾಗಿ. ಅದೇ ಪ್ರಶ್ನೆಯನ್ನು ಇಲ್ಲಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಕ್ಕಂಥನಾಗಿದ್ದಾನೆ. ಒಬ್ಬ ಯೌವನಸ್ಥ ವಾದಂಥ ಒಬ್ಬ ಭಕ್ತನು. ಅವನು ಬಹಳ ಶ್ರೀಮಂತನಾಗಿದ್ದ. ಅವನು ನೋಡಲಿಕ್ಕೆ ಭಾಳ ಸುಂದರನಾಗಿದ್ದ. ಅವನಿಗೆ ಗೌರವವಿತ್ತು. ಯಾಕೆ ಅಂತಂದರೆ ಆತನ ಬಹಳಷ್ಟು ಅವನಲ್ಲಿ ಆಸ್ತಿ ಇತ್ತು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಮುಂದಿನ ಒಂದು ಭಾಗದಲ್ಲಿ ನಿಮಗೆ ಅದನ್ನು ಹೇಳಲಿಕ್ಕೆ ಹೋಗ್ತೇನೆ. ಅವನು ಬಹಳಷ್ಟು ಐಶ್ವರ್ಯವಂತ ಯುವಕ ಎಂಬುದಾಗಿ ಆತನ ಹೇಳ್ತಾನೆ. ಅಂದರೆ ಭಾಳಷ್ಟು ಆಸ್ತಿ, ಅಂತಸ್ತು, ಮನೆ, ಬಂಗ್ಲಾ ಇವೆಲ್ಲವೂ ಸಹ ಆತನಲ್ಲಿ ಇತ್ತು ಎಂಬುದಾಗಿ ನಾವು ಅರ್ಥಕೊಳ್ಬೋದು. ಆತನು ಬಂದು ಯೇಸು ಸ್ವಾಮಿಯನ್ನು ಓಡೋಡಿ ಬಂದು ಯೇಸು ಸ್ವಾಮಿಯನ್ನು ಆತನು ಕೇಳ್ತಾನೆ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಇದು ಒಂದು ಪಾರಮಾರ್ಥಿಕವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಯಾಕೆಂದರೆ ಆತನು ಪ್ರಶ್ನೆಯನ್ನು ಕೇಳಿದಂಥ ವ್ಯಕ್ತಿ ಸರಿಯಾಗಿದ್ದಂಥ ವ್ಯಕ್ತಿಯಾಗಿದ್ದ. ಯಾಕೆಂದರೆ ಈ ವಿಚಾರವನ್ನು ಉತ್ತರವನ್ನು ಕೊಡದೇ ಇರತಕ್ಕಂಥ ವ್ಯಕ್ತಿಯ ಬಳಿಗೆ ಹೋಗಿ ಈ ಪ್ರಶ್ನೆಯನ್ನು ಕೇಳುವಾಗ ಆತನಿಗೆ ಆ ಉತ್ತರ ಸಿಗ್ತಿರಲಿಲ್ಲ. ಆದರೆ ಆ ಯೌವನಸ್ಥ ಒಬ್ಬ ವ್ಯಕ್ತಿ ಸರಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥವನ್ನ ಬಳಿಗೆ ಹೋಗಿ ಆತನು ಕೇಳಿದ್ದಾನೆ. ಏನಂದರೆ, ಒಳ್ಳೆಯ ಬೋಧಕನೇ, ಗುರುವೇ, ಸಂದೇಶಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಈ ಯುವಕನು ಯೇಸುವಿನ ಪಾದಗಳ ಬಂದು ಬೋಧಕನೇ ಎಂಬುದಾಗಿ ಹೇಳುವಾಗ ಅವನು ಬಹಳ ಬುದ್ಧಿವಂತನಾಗಿದ್ದ. ಯಾಕೆಂತಂದರೆ ಈ ವಾಕ್ಯದಿಂದ ತಿಳಿದು ಬರ್ತದೆ, ಮತ್ತು ಇಂಥ ಪಾರಮಾರ್ಥಿಕವಾದ ಪ್ರಶ್ನೆಯನ್ನು ಆತನು ಕೇಳಿರ್ತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡುವಂಥ ಒಬ್ಬ ವ್ಯಕ್ತಿಯ ಬಳಿಗೆ ಬಂದು ಆತನು ಈ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥನಾಗಿದ್ದಾನೆ. ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕು? ಎಂತಹ ಪ್ರಶ್ನೆ! ಅಂದು ಸಹ ಯೇಸು ಸ್ವಾಮಿಯವರಿಗೆ ನೆನಪಾಗಿರ್ಬೋದು. ಮೇ ಬಿ ಆ ಥರವಾಗಿ ನಿಕೋದೇಮನು ಸಹ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಎಂಬುದಾಗಿ. ಯಾಕೆಂದರೆ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗುವಂಥ ವ್ಯಕ್ತಿಯ ಬಳಿಗೆ ಬಂದು ಆ ಪ್ರಶ್ನೆಯನ್ನು ಕೇಳ್ತಾನೆ. ಅವನು ಬಹಳ ಶ್ರೀಮಂತನಾಗಿದ್ದನು. ಅವನಲ್ಲಿ ಬಹಳವಾದಂಥ ಐಶ್ವರ್ಯವಿತ್ತು. ಈ 4 ಕಾರಣಗಳು ನೋಡ್ತೇವೆ.
ಅವನು ಬಹಳ ಐಶ್ವರ್ಯವಂತನಾಗಿದ್ದ, ಅವನಲ್ಲಿ ಮುತ್ತು ರತ್ನಗಳಿತ್ತು, ಆದರೆ ಭಕ್ತಿ ಇರಲಿಲ್ಲ. ಅವನಲ್ಲಿ ರೊಕ್ಕ ಹಣವಿತ್ತು, ರಕ್ಷಣೆ ಇರಲಿಲ್ಲ. ಅವನು ಬುದ್ಧಿವಂತನಾಗಿದ್ದ, ಆದರೆ ಮಂದಮತಿಯಾಗಿದ್ದ. ಅವನು ಧನಿಕನಾಗಿದ್ದನು, ದೇವರ ಮುಂದೆ ಭಿಕ್ಷಕನಾಗಿದ್ದನು. ಆದ್ದರಿಂದ ಅವನು ಬಹಳ ಐಶ್ವರ್ಯವಂತನು ಅನ್ನುವುದಕ್ಕೆ ಮೊದಲೇ ಒಂದು ಕಾರಣ ನಾವು ಹೇಳ್ಬೋದು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 22ನೇ ವಚನದಿಂದ ಹೇಳ್ತದೆ, ನಿನ್ನ ಬದುಕನ್ನೆಲ್ಲ ಮಾರಿ, ಯೇಸು ಸ್ವಾಮಿ ಅವನಿಗೆ ಹೇಳಬೇಕಾದ್ರೆ ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕೆಂಬುದಾಗಿ ಆತನು ಪ್ರಶ್ನೆಯನ್ನು ಕೇಳುವಾಗ ಯೇಸು ಸ್ವಾಮಿ ಆ ಉತ್ತರ ಏನಾಗಿತ್ತು ಅಂದರೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಆಗ ಬಂದು ನನ್ನನ್ನು ಹಿಂಬಾಲಿಸು. ಸೊ ಅಂದರೆ ಅವನು ಬಹಳಷ್ಟು ಆಸ್ತಿಯನ್ನು ಹೊಂದಿದ್ದ, ಐಶ್ವರ್ಯವನ್ನು, ಹಣವನ್ನು ಹೊಂದಿದ್ದ, ಬಹಳಷ್ಟು ಗಂಟು ಅವನಲ್ಲಿತ್ತು. ಹಣ, ಆಸ್ತಿ, ಮನೆ, ಬಂಗ್ಲಾ, ಆಳು ಕಾಳು, ಅಧಿಕಾರ ಎಲ್ಲವನ್ನ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳಿದಂಥ ವಿಚಾರದಲ್ಲಿ ನಿನ್ನ ಬದುಕನ್ನೆಲ್ಲ ಬಡವರಿಗೆ ನೀನು ಹಂಚಿಕೊಡು, ಆಗ ಬಂದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಒಂದು ವೇಳೆ ಇವತ್ತು ಅನೇಕ ಬಹಳಷ್ಟು ಧನಿಕರನ್ನು ಅಥವಾ ಶ್ರೀಮಂತರನ್ನು ನಾವು ಕೇಳುವಾಗ, ನಿನಗೆ ನಿತ್ಯರಾಜ್ಯ ಬೇಕಾದರೆ ನೀನು ಎಲ್ಲವನ್ನು ನೀನು ಬಡವರಿಗೆ ದಾನ ಮಾಡು ಅಂತ ಹೇಳಿದ್ರೆ ಅವರೇನು ಹೇಳ್ತಾರೆ? ನಿನಗೆಲ್ಲ ಹುಚ್ಚು ಹಿಡಿದಿರಬೇಕು. ನಾನಿಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಈ ಹಣ, ಈ ಆಸ್ತಿಯನ್ನು ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂತಾನದವರು ಅನುಭವಿಸ್ಬೇಕು, ನಾನು ಇದೆಲ್ಲ ಮಾರ್ಬಿಟ್ಟು ನಾನು ಭಿಕ್ಷೆ ಎತ್ತಬೇಕಾ ಅನ್ನುವಂಥ ವಿಚಾರವನ್ನು ಮಾತಾಡ್ತಾರೆ. ಅದರಿಂದ ಯೇಸು ಸ್ವಾಮಿ ಹೇಳಿದಂಥ ಉತ್ತರ ಆ ಯೌವನಸ್ಥನಿಗೂ ಇದೇ ರೀತಿಯಾದಂಥ ಒಂದು ಭಾವನೆ ಬಂದಿರ್ಬೋದು. ಇಷ್ಟೆಲ್ಲ ನಾನು ಹಣವನ್ನು ಸಂಪಾದನೆ ಮಾಡಿದ್ದೇನೆ, ಇಷ್ಟೆಲ್ಲ ನಾನು ಆಸ್ತಿಯನ್ನು ಸಂಪಾದನೆ ಮಾಡಿದ್ದೇನೆ, ನಾನು ಇದನ್ನೆಲ್ಲ ನಾನು ಬಡವರಿಗೆ ನಾನು ಮಾರಿಕೊಡ್ಬೇಕಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಆತನಿಗೆ ಬಂದಿರ್ಬೋದು. ಈ ವಾಕ್ಯದ ಪ್ರಕಾರ ನಮಗೆ ಏನಪ್ಪ ತಿಳಿಯುತ್ತದೆ ಅಂದರೆ, ಅವನಲ್ಲಿ ಅನೇಕ ಆಸ್ತಿ ಪಾಸ್ತಿ, ಬಂಗಲೆಗಳು, ಅಧಿಕಾರ, ಹಣ ಮತ್ತು ಆತನ ಮಾತಿಗೆ ಬೆಲೆ ಇತ್ತು ಎಂಬುದಾಗಿ ಗೊತ್ತಾಗ್ತದೆ. ಈ ಎಲ್ಲ ಕಾರಣಗಳಿಂದ ಅವನು ಶ್ರೀಮಂತನು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವನು ಬಹಳ ಶ್ರೀಮಂತನಾಗಿದ್ದ ಎಂಬುದಾಗಿ ತಿಳಿಸ್ತದೆ. ಮತ್ತಾಯ 6ನೇ ಅಧ್ಯಾಯದಲ್ಲಿ ಹೇಳ್ತದೆ, 19 ಮತ್ತು 21ನೇ ವಚನದಲ್ಲಿ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬತ್ತಿ ಕೆಟ್ಟು ಹೋಗುವುದು ಇಲ್ಲ, ಕಳ್ಳರು ಅದನ್ನು ಕೊರೆಯುವುದಿಲ್ಲ. ಸೊ ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಪರಲೋಕದಲ್ಲಿ ನೀವು ಗಂಟು ಮಾಡಿಟ್ಕೊಳ್ರಿ. ಪರಲೋಕದಲ್ಲಿ ಗಂಟು ಮಾಡಿಟ್ಕೊಂಡ್ರೆ ಅದು ನುಸಿ ಹಿಡಿದು ಕಿಲುಬತ್ತಿ ಅದು ಕೆಟ್ಟು ಹೋಗೋದಿಲ್ಲ. ಈ ಲೋಕದಲ್ಲಿ ನಾವು ಗಂಟು ಮಾಡಿಟ್ಕೊಂಡ್ರೆ ಏನಾಗ್ತದೆ? ಅದು ಕೆಟ್ಟು ಹೋಗ್ತದೆ, ಕಿಲುಬು ಹೋಗ್ತದೆ ಮತ್ತು ಕಳ್ಳರು ಬಂದು ಕನ್ನ ಕೊರೆತಾರೆ. ಇವತ್ತು ಯಾರ್ಯಾರು ಆ ಆಸ್ತಿ, ಬಹಳಷ್ಟು ಆಸ್ತಿಯನ್ನು ಹೊಂದಿರ್ತಾರೋ ಅವರು ಎಷ್ಟು ಸಮಾಧಾನವಾಗಿರ್ತಾರೋ ನಮಗೆ ಗೊತ್ತಿಲ್ಲ. ಅವ್ರ ನಿದ್ದೆಯನ್ನು ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವರು ನೆಮ್ಮದಿಯಾಗಿ ಊಟವನ್ನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಒಬ್ಬ ದಿನಕೂಲಿ ಕಾರ್ಮಿಕ, ಒಬ್ಬ ದಿನನಿತ್ಯ ಕೆಲಸ ಮಾಡಿ ಬಂದಂಥ ಒಬ್ಬ ವ್ಯಕ್ತಿ, ಅವನು ಆ ಹಣದಿಂದ ಬಂದಂಥ ತೃಪ್ತಿಯಾಗಿ ಆ ಕುಟುಂಬ ಮತ್ತು ಆತನ ಮಕ್ಕಳು ಅವನು ಊಟ ಮಾಡಿ ನೆಮ್ಮದಿಯಾಗಿ ಮಲಗ್ತಾರೆ. ಇವತ್ತು ಹಣ ಇರತಕ್ಕಂಥ ಅನೇಕ ಧನಿಕರು ಬಹಳಷ್ಟು ವ್ಯಥೆ ಇರ್ತದೆ. ಎಲ್ಲಿ ಹೆಚ್ಚು ಹಣ ಇರ್ತದೋ ಅಲ್ಲಿ ಬಹಳಷ್ಟು ವ್ಯಥೆ ಇರ್ತದೆ, ಅಲ್ಲಿ ನೆಮ್ಮದಿ ಇರೋದಿಲ್ಲ. ಅಯ್ಯೋ, ಯಾವ ಟೈಮಲ್ಲಿ ಯಾರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೋ, ಯಾರು ಬಂದು ನನ್ನ ಕುಟುಂಬದ ಮೇಲೆ ತೊಂದರೆಯನ್ನು ಕೊಡ್ತಾರೋ, ಯಾರು ಬಂದು ನಮ್ಮನ್ನು ಈ ಒಂದು ಕಷ್ಟಕ್ಕೆ ಸಿಲುಕ್ತಾರೋ ಎಂಬ ಭಯದಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಭಾಳಷ್ಟು ಹಣವಿದ್ದರೆ ನಾವು ಸಂತೋಷವಾಗಿರ್ತೀವಿ ಎಂಬುದಾಗಿ ಅನೇಕರು ತಿಳ್ಕೊಂಡಿದ್ದಾರೆ. ಆದರೆ ಈ ಹಣ ಸಕಲ ವಿಧವಾದಂಥ ಕೆಟ್ಟತನಕ್ಕೆ ಅದು ನಮ್ಮನ್ನು ನಡೆಸ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಅವನು ಒಳ್ಳೆಯವನು ಆದರೆ ಪಾಪಿ ಎಂಬುದಾಗಿ ಹೇಳ್ತದೆ. ಇಲ್ಲಿ ಮೊದಲನೇದಾಗಿ ಅವನು ವಾಕ್ಯ ನಮಗೆ ಹೇಳ್ತಕ್ಕಂಥದ್ದಾಗಿ ಏನಂತಂದರೆ, ಅವನು ಬಹಳ ಐಶ್ವರ್ಯವಂತನಾಗಿದ್ದನು ಎಂಬುದಾಗಿ ತಿಳಿಸ್ತದೆ. ಯಾಕೆಂದರೆ ಅವನಲ್ಲಿ ಹಣ, ಆಸ್ತಿ, ಅಂತಸ್ತು ಬಹಳಷ್ಟು ಇತ್ತು. ದೇವರು ಹೇಳಿದರು, ನೀನು ನಿನ್ನ ಆಸ್ತಿಯನ್ನು ಬಡವರಿಗೆ ನೀನು ಮಾರಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ.
ಎರಡನೇ ವಿಚಾರ, ಅವನು ಒಳ್ಳೆಯವನು ಆದರೆ ಪಾಪಿ. ಯಾಕೆ ಒಳ್ಳೆಯವನು? ಯಾಕೆ ಅವನು ಒಳ್ಳೆಯವನೆಂದರೆ ದೇವರ ವಾಕ್ಯ ಹೇಳ್ತದೆ, ದಶಾಜ್ಞೆಗಳನ್ನು ಬಾಲ್ಯದಿಂದಲೇ ಅವನು ಕೈಗೊಂಡು ನಡ್ಕೊಂಡು ಬಂದಿದ್ದನು. ಯೇಸು ಸ್ವಾಮಿ ಹೇಳ್ತಾನೆ, ನೀನು ಆ ಆಜ್ಞೆಗಳನ್ನು ಕೈಗೊಂಡು ನಡ್ಕೊಂಡು ಬಾ ಅಂತ. ಅವನು ಹೇಳುವಾಗ ನಾನು ಚಿಕ್ಕ ವಯಸ್ಸಿನಿಂದಲೇ ನಾನೇನು ಮಾಡಿದ್ದೇನೆ, ನಾನು 10 ಆಜ್ಞೆಗಳನ್ನು ಕೈಗೊಂಡು ನಡೆದುಕೊಂಡು ಬಂದಿದ್ದೇನೆ. ದೇವರ ನಿಯಮಗಳನ್ನು ನಾನು ಮೀರಲಿಲ್ಲ, ಸುಳ್ಳು ಹೇಳಲಿಲ್ಲ, ಕಳ್ಳತನ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ಇನ್ನೊಬ್ಬರ ಸೊತ್ತನ್ನು ನಾನು ಆಶಿಸಲಿಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ನಿರ್ದೋಷಿ. ದಶಾಜ್ಞೆಗಳನ್ನು ಕೈಗೊಂಡು ಒಂದನ್ನು ಮೀರಿದರೆ ಅದು ಮೊದಲನೇ ಆಜ್ಞೆಯನ್ನು ಅವನು ಮೀರ್ತಾನೆ. ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ನಾನು 10 ಆಜ್ಞೆಗಳನ್ನು ಕೈಗೊಂಡು ನಡೆದುಕೊಂಡು ಬಂದಿದ್ದೇನೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತದೆ, ಅವನು ದೇವರನ್ನು ಅವನು ಮರ್ತುಬಿಟ್ಟ. ಮೊದಲನೇ ಆಜ್ಞೆಯೇ ಅವನು ತಿರಸ್ಕಾರವನ್ನು ಮಾಡಿದ್ದಾನೆ. ಯಾಕೆಂದರೆ ಅವನ ಆಸ್ತಿ, ಅಂತಸ್ತು, ಅವನ ಮನಸ್ಸು ಎಲ್ಲವೂ ಏನಾಗಿತ್ತು ಅಂದರೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಅದು ಅವನ ಮನಸ್ಸಿತ್ತು. ಆಸ್ತಿಯ ಅಂತಸ್ತು ಮೇಲೆ ಅವನ ಮನಸ್ಸಿತ್ತು. ಅವನು ಬಹಳಷ್ಟು ಶ್ರೀಮಂತನಾಗಿದ್ದ. ಏಕೆಂದರೆ ದೇವರನ್ನು ಅವನು ಮರ್ತಿದ್ದ. ದೇವರನ್ನೇ ಮರ್ತುಬಿಟ್ಟ. ನಾನಲ್ಲದೆ ಯಾವುದೇ ವಸ್ತುಗಳನ್ನು ಪ್ರೀತಿಯನ್ನು ಮಾಡಬಾರ್ದು ಎಂಬುದಾಗಿ. ಸೊ ಅದರಿಂದ ಅವನು ದಶಾಜ್ಞೆಗಳನ್ನು ಕೈಗೊಂಡು ನಡ್ಕೊಂಡು ಬಂದಿದ್ದ. ಅವನು ಎಲ್ಲ ವಿಚಾರದಲ್ಲಿ ಅವನು ಒಳ್ಳೆಯವನಾಗಿದ್ದ. ಅವನು ಒಳ್ಳೆಯವನು ಆದರೆ ಪಾಪಿ. ಯಾಕೆಂದರೆ ದೇವರನ್ನೇ ಆತನು ಮರ್ತಿದ್ದ. ಮಾರ್ಕನ ಬರೆಸುವಾರ್ತೆ 10ನೇ ಅಧ್ಯಾಯ 7ರಿಂದ 22ನೇ ವಚನ ನಾವು ಓದಬೇಕಾದ್ರೆ ಅಲ್ಲಿ 3 ವಚನಗಳಿರ್ತದೆ. 6 ಕೊಡು, ಹಿಂಬಾಲಿಸು, 3 ವಾಕ್ಯಗಳಿರ್ತದೆ. ಯೇಸು ಸ್ವಾಮಿ ಹೇಳಿರ್ತಕ್ಕಂಥದ್ದು, ನಿನ್ನ ಆಸ್ತಿಯನ್ನು ಮಾರು, ಬಡವರಿಗೆ ಕೊಡು, ನನ್ನನ್ನು ಹಿಂಬಾಲಿಸು. ಈ 3 ವಾಕ್ಯಗಳು ಭಾಳ ಕ್ರಿಸ್ತನ ಬಳಿಗೆ ಯಾರೇ ಬಂದರೂ ಸರಿಯಾಗಿ ಅವರು ಮೊದಲಿನಿಂದ ಒಳ್ಳೆಯವರಾಗ್ತಾರೆ ಅಥವಾ ಕೆಟ್ಟವರಾಗಿ ಹೊರಟು ಹೋಗ್ತಾರೆ. ಉದಾಹರಣೆಗೆ ನೋಡಬೇಕಾದರೆ ನಿಕೋದೇಮನು, ಅವನು ನೂತನ ಸೃಷ್ಟಿಯಾಗಿ ಹೋಗ್ತಾನೆ. ಯೇಸು ಸ್ವಾಮಿ ಬಳಿಗೆ ಬಂದು ಪ್ರಶ್ನೆಯನ್ನು ಕೇಳ್ತಾನೆ, ನಾನೇನು ಮಾಡಬೇಕು ನಿತ್ಯ ಜೀವ ಸೇರಬೇಕಾದ್ರೆ? ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟಬೇಕು. ಆತನು ಏನು ಮಾಡ್ತಾನೆ? ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧೇಯನಾಗ್ತಾನೆ. ಆತನು ದೇವರ ಹೇಳಿದಾಗ ಕೇಳ್ತಾನೆ. ಅವನು ನೂತನ ಸೃಷ್ಟಿಯಾಗಿ ಹೋಗ್ತಾನೆ. ಯೋಹಾನ 7ನೇ ಅಧ್ಯಾಯ 50ನೇ ವಚನ ಹೇಳ್ತದೆ. ಪಿಲಾತನು ಅಪರಾಧಿಯಾಗಿ ಹೋಗ್ತಾನೆ. ಯಾಕೆಂದರೆ ಯೇಸು ಸ್ವಾಮಿಯ ಆ ಸಮಯದಲ್ಲಿ ಹಿಡಿದುಕೊಟ್ಟಂಥ ಸಮಯದಲ್ಲಿ ಆತನ ಮುಂದೆ ನಿಲ್ಲಿಸುವಾಗ ಆತನು ಕ್ಷಮಾಪಣೆಯನ್ನು ಕೊಡ್ಬೋದಾಗಿತ್ತು. ಅವನಿಗೆ ಬಹಳಷ್ಟು ಅಧಿಕಾರ ಇತ್ತು. ಆ ಕ್ಷಮಾಪಣೆಯ ಮೂಲಕವಾಗಿ ಆತನ ಬಿಡುಗಡೆಯನ್ನು ಮಾಡ್ಬೋದಾಗಿತ್ತು. ಆದರೆ ಆತನು ಬಿಡುಗಡೆಯನ್ನು ಮಾಡದೆ ಶಿಕ್ಷೆಯನ್ನು ವಿಧಿಸ್ತಾನೆ. ಪಿಲಾತನು ಅವನು ಅಪರಾಧಿಯಾಗಿ ಹೋಗ್ತಕ್ಕಂಥನಾಗಿದ್ದಾನೆ. ಸಮರ್ಯದ ಸ್ತ್ರೀ, 3ನೇದಾಗಿ ಉದಾಹರಣೆ ನೋಡಬೇಕಾದ್ರೆ, ಸಮರ್ಯದ ಸ್ತ್ರೀ ಆಕೆ ಶುದ್ಧೀಕರಿಸಲ್ಪಟ್ಟವಳಾಗಿ ಹೋದಳು. ಆಕೆ ಜೀವಿತ ಬಹಳಷ್ಟು ಕಷ್ಟಕರವಾಗಿತ್ತು. ಆಕೆಯ ಮನಸ್ಸಿನ ಒಂದು ಸ್ಥಿತಿಗಳು ನೋಡಬೇಕಾದರೆ ಬಹಳಷ್ಟು ನೋವಿನಿಂದ ಚಿಂತಾಜನಕಳಾಗಿದ್ಲು. ಆಕೆಯೊಬ್ಬ ನೋಡುವ ದೃಷ್ಟಿಯಲ್ಲಿ ಎಲ್ಲರಿಗೆ ಕೆಟ್ಟದಾಗಿ ಕಾಣ್ತಾ ಇದ್ಲು. ಸಮರ್ಯದ ಸ್ತ್ರೀ ಅವಳು ಸಂಪೂರ್ಣವಾಗಿ ಯೇಸು ಸ್ವಾಮಿ ಬಳಿಗೆ ಬಂದಾಗ, ಯೇಸು ಸ್ವಾಮಿ ಆ ಬಾವಿಯ ಬಳಿ ನೀರನ್ನು ಕೇಳಿದಾಗ, ನಾನು ಕೊಡ್ತಕ್ಕಂಥ ಈ ನೀರು ಎಂದಿಗೂ ನಿನಗೆ ಬಾಯಾರಿಕೆ ಆಗುವುದಿಲ್ಲ. ಸೊ ಈ ಮಾತು ಆಕೆಯ ಹೃದಯದಲ್ಲಿ ಬಹಳಷ್ಟು ಆಲೋಚನೆಗಳು ಬಂದಿರ್ಬೋದು. ಯಾರು ಈತನು ನನಗೆ ಇಂಥ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನನ್ನ ಒಂದು ಹಿಂದಿನ ಎಲ್ಲ ಜೀವಿತವನ್ನು, ಹಳೆಯ ಜೀವಿತವನ್ನು, ನಾನು ಹೇಗಿದ್ದೆ, ಹೀಗೆ ಆಗಿದ್ದೇನೆ, ನಾನು ಯಾವ ರೀತಿ ಇದ್ದೇನೆ ಎಂಬುದಾಗಿ ಆತನೆಲ್ಲವನ್ನು ಹೇಳ್ತಾ ಇದ್ದಾನೆ. ಈತನೇ ನಿಜವಾದ ದೇವಕುಮಾರ ಅಂಥೇಳಿ ಇಡೀ ಆಕೆಯ ಸಮರದ ಹಳ್ಳಿಯ ಜನಗಳನ್ನೆಲ್ಲ ಆಕೆ ಕರೆದುಕೊಂಡು ಬಂದು ದೇವರ ಕಡೆ ತಿರುಗಿಸ್ತಾಳೆ. ಸಮರದ ಸ್ತ್ರೀ ಆಕೆ ನೋಡಬೇಕಾದರೆ ಭಾಳಷ್ಟು ಶುದ್ಧೀಕರಿಸಲ್ಪಟ್ಟ, ಆಕೆ ವ್ಯಭಿಚಾರ ಕಾರ್ಯಗಳನ್ನು ಮಾಡ್ತಿದ್ದರು. ದೇವರ ಕಡೆಗೆ ಆ ಇಡೀ ಊರನ್ನೇ ನಡೆಸಿದಾಗೆ ಆಕೆ ಶುದ್ಧೀಕರಿಸಲ್ಪಟ್ಟಿದ್ಳು. ಇವತ್ತು ದೇವರ ಬಳಿಗೆ ಯಾರೇ ಬರಲಿ, ಅವರು ಮೊದಲಿನಿಂದ ಒಳ್ಳೆಯವರಾಗ್ತಾರೆ ಅಥವಾ ಅತಿ ತೀರ ಕೆಟ್ಟದಾಗಿ ಹೋಗ್ತಾರೆ. ಆದ್ದರಿಂದ ಪ್ರೇರಣೆ ದೇವರ ವಾಕ್ಯವು ಹೇಳ್ತಕ್ಕಂಥದ್ದಾಗಿದೆ. ಈ ಯುವಕನು ಹೇಗೆ ಬಂದನು? ಈ ಯುವಕನು ಓಡೋಡಿ ಬರ್ತಕ್ಕಂಥನಾಗಿದ್ದಾನೆ. ಹೇಗೆ ಹೋದನು? ಆತನು ಮೋರೆ ಬಾಡಿದವನಾಗಿ ಹಿಂದಿರುಗಿ ಹೋಗ್ತಾನೆ. ಆಸಕ್ತಿಯಿಂದ ಬಂದವನು ದುಃಖದಿಂದ ಹೊರಟು ಹೋದನು. ರಕ್ಷಣೆಯನ್ನು ಹುಡುಕುತ್ತಾ ಬಂದನು, ರಕ್ಷಣೆ ಇಲ್ಲದೆ ಹೋದನು. ಆ ಯೌವನಸ್ಥನ ಸ್ಥಿತಿ 4 ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೋದು.
ಏನಂತಂದರೆ, ಮೊದಲನೇದಾಗಿ ಅವನು ಬಹಳ ಐಶ್ವರ್ಯವಂತನಾಗಿದ್ದ. ಸತ್ಯವೇದ ವಾಕ್ಯ ನಮಗೆ ತಿಳಿಸ್ತದೆ, ಅವನು ಬಹಳ ಐಶ್ವರ್ಯವಂತನಾಗಿದ್ದ, ಆದರೆ ಬಹಳ ಬಡವನಾದ ಯೇಸು ಸ್ವಾಮಿಯ ಮುಂದೆ. ಅವನು ಬಹಳ ಒಳ್ಳೆಯವನು. ಯಾಕೆ ಅಂದರೆ ಅವನ ಆಜ್ಞೆಗಳನ್ನು ಕೈಕೊಂಡು ನಡ್ಕೊಂಡು ಬಂದಿದ್ದ. ಆದರೆ ಒಂದು ಆಜ್ಞೆಯನ್ನು ಮೀರಿದ ಪ್ರಯುಕ್ತವಾಗಿ ಅವನು ಪಾಪಿಯಾದ. ಅವನು ಬಹಳ ಬುದ್ಧಿವಂತನು. ಯಾಕೆಂದರೆ ಯಾರ ಬಳಿ ಹೋಗಿ ನಾನು ಈ ಪ್ರಶ್ನೆಗೆ ಉತ್ತರ ಸಿಗ್ತದೆ ಎಂಬುದಾಗಿ ಆತನ ಬಳಿ ಬಂದು ಕೇಳಿದ್ದಾನೆ, ಯೇಸು ಸ್ವಾಮಿ ಬಳಿಗೆ ಬಂದು. ಹಾಗಾಗಿ ಅವನು ಬಹಳ ಬುದ್ಧಿವಂತನು, ಆದರೆ ಮಂದಮತಿಯಾದ. ಯಾಕೆಂದರೆ ಯೇಸು ಸ್ವಾಮಿ ಮಾತನ್ನು ಕೇಳಲಿಲ್ಲ. ನಿನ್ನ ಆಸ್ತಿಯನ್ನು ಬಡವರಿಗೆ ಹಂಚು, ಮಾರು, ಕೊಡು, ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಅವನು ಮಂದಮತಿಯಾದ. ಅವನು ಬಹಳ ಹತ್ತಿರ ಬಂದನು. ಯೇಸು ಸ್ವಾಮಿ ಬಳಿ ಬಂದಾಗ ಅವನು ಬಹಳ ಹತ್ತಿರ ಓಡೋಡಿ ಬರ್ತಾನೆ, ಆಸಕ್ತಿಯಿಂದ ಬರ್ತಾನೆ ಯೇಸು ಸ್ವಾಮಿ ಬಳಿಗೆ. ಆದರೆ ಯೇಸು ಸ್ವಾಮಿ ಹೇಳಿದಂಥ ಮಾತು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು ಎಂಬುದಾಗಿ ಅಂದಾಗ ಅವನು ಮೊರೆ ಬಡಿದವನಾಗಿ ಅವನು ಮತ್ತೆ ಹಿಂದೆ ಹೋಗ್ತಾನೆ. ಈ 4 ಗುಣಲಕ್ಷಣಗಳನ್ನು ಅವನ ಒಂದು ಜೀವಿತದಲ್ಲಿ ನಾವು ನೋಡ್ಬೋದು ಪ್ರಿಯರೇ. ಆದ್ದರಿಂದ ಎಷ್ಟು ಹತ್ತಿರ ಬಂದನೋ, ಆದರೆ ಬಹಳ ದೂರ ಆತನು ಹೊರಟು ಹೋದನು. ಕಾರಣ, ನಿಜಕ್ಕೂ ಅವನು ಯೇಸುವನ್ನು ಪ್ರೀತಿಸಲು ನಿರ್ಧಾರ ಮಾಡಲಿಲ್ಲ. ಅವನು ಬಂದಿದ್ದಂತೂ ತನ್ನ ಒಂದು ಆಸ್ತಿಯನ್ನು ಪ್ರೀತಿಸಲು ತೀರ್ಮಾನ ಮಾಡಿ ಆತನು ಹೊರಟು ಹೋದನು. ಇವತ್ತು ಯಾರ್ಯಾರು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡಲು, ಯಾರ್ಯಾರು ಆಸ್ತಿಯನ್ನು ಪ್ರೀತಿ ಮಾಡ್ತಕ್ಕಂಥರಾಗಿದ್ದರು, ಅವರಾಗಿ ಈ ಯವನಸ್ಥನಾಗಿ ಅವರು ಮೊರೆ ಬಡಿದವರಾಗಿ ಅವರು ಹಿಂದೆ ಹೋಗುವಂಥರಾಗಿದ್ದಾರೆ. ಪ್ರಿಯರೇ, ಹಣವನ್ನು ಮಾಡುವುದು ಸ್ಥಿತಿ ಇಂಥ ಪರಿಸ್ಥಿತಿ ಆಗ್ತಕ್ಕಂಥದ್ದಾಗಿದೆ. ಯಾರು ಹೆಚ್ಚಾಗಿ ಹಣ 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 ಎಂಬುದಾಗಿ ಅವರು ಮಾಡ್ತಾರೋ ಅಂಥವರ ಸ್ಥಿತಿ ಹೀಗೆ ಇರ್ತದೆ. ಆದ್ದರಿಂದ ಅವನು ಬಹಳಷ್ಟು ವಿಚಾರದಲ್ಲಿ ದೇವರ ಹಿಂದೆ ಹೊರಟು ಹೋದನು ಎಂಬುದಾಗಿ. 3ನೇದಾಗಿ ನೋಡ್ತೇವೆ, ಅವನು ಬಹಳ ಬುದ್ಧಿವಂತನು, ಆದರೆ ಮಂದಮತಿಯಾಗಿದ್ದ. ಯಾಕೆಂದರೆ ಅವನು ಬುದ್ಧಿವಂತ ಎಂಬುದಕ್ಕೆ 2 ಕಾರಣಗಳು. ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳಿದ. ಅವನು ತನ್ನ ಪ್ರಶ್ನೆಗೆ ಉತ್ತರ ಸಿಗುವಂಥ ವ್ಯಕ್ತಿಯ ಬಳಿಗೆ ಬಂದ. ಎಲ್ಲವನ್ನ ಆತನು ಕೇಳಿಕೊಂಡ. ಆದರೆ ಮಂದಮತಿಯಾದ. ದೇವರೇ ಹೇಳಿದ್ರು, ನಿನ್ನನ್ನು ಹಿಂಬಾಲಿಸು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ. ಯಾವಾಗ ನಾವು ದೇವರ ಮಾತಿಗೆ ವಿಧೇಯರಾಗ್ತೇವೆ, ದೇವರು ಎಲ್ಲವನ್ನು ಕೊಡ್ತಾರೆ. ಸೊ ಹಾಗಾಗಿ ನಾವು ಈ ದಿನ ಪ್ರೇರೆ ದೇವರ ಮಾತಿಗೆ ನಾವು ವಿಧೇಯರಾಗೋಣ. ನಮ್ಮನ್ನು ನಾವು ದೇವರಿಗೆ ನಾವು ತಗ್ಗಿಸ್ಕೊಳ್ಳೋಣ. ದೇವರೇ, ನಾನು ಪಾಪಿ, ನನ್ನನ್ನು ಕರುಣಿಸು ಎಂಬುದಾಗಿ ಸುಂಕದವನು ಪ್ರಾರ್ಥನೆ ಮಾಡಿದಾಗೆ ಇಂದು ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸುವುದಾದರೆ ದೇವರ ಆಶೀರ್ವಾದ ಕೃಪೆ ತುಂಬುವಂಥದ್ದಾಗಿದೆ. ಪ್ರಿಯರೇ, ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ಬರೋಣವು ಅತಿ ಶೀಘ್ರವಾಗಿದೆ. ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ಶುದ್ಧರಾಗೋಣ. ನಮ್ಮ ಕೂಡ ಅನೇಕ ಮಕ್ಕಳನ್ನು ನಿತ್ಯ ರಾಜ್ಯಕ್ಕೆ ನಾವು ಸೇರಿಸೋಣ. ಯಾಕೆಂದರೆ ಯೇಸು ಸ್ವಾಮಿ ಆತನು ಶೀಘ್ರವಾಗಿ ಬರಲಿದ್ದಾನೆ. ಹೀಗೋ ಬೇಗನೆ ಬರ್ತಾನೆ ಎಂಬುದಾಗಿ ಹೇಳಿದಂಥ ಮಾತು ನಮ್ಮೆಲ್ಲರಿಗೂ ಎಚ್ಚರಿಕೆ ಸಂದೇಶವಾಗಿದೆ. ಆ ಮಾತಿಗೆ ನಾವು ಕಿವಿಕೊಟ್ಟು ನಮ್ಮನ್ನು ಸಿದ್ಧಪಡಿಸಿಕೊಂಡು ಆತನ ಬರಣಕ್ಕಾಗಿ ಶುದ್ಧರಾಗೋಣ ಅಂತ ಹೇಳ್ತಾ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ನಿನಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಾವು ನಿನ್ನನ್ನು ಪ್ರತಿಬಿಂಬಿಸುವಂಥ ಮಕ್ಕಳಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸು. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡ್ಕೊಳ್ತಾನೆ. ನಿನ್ನ ಕೃಪೆ, ನಿನ್ನ ಕರುಣೆ ಅವರ ಮೇಲೆ ಸುರಿಸು. ನಾವು ಯವನಸ್ಥನ ಆ ಮಗನಾಗೆ ನಾವು ಮೊರೆ ಬಾಳಿದವರಾಗಿ ಹಿಂದಕ್ಕೆ ಹೋಗದೆ ನಿನ್ನನ್ನೇ ದೃಷ್ಟಿಸುವಂಥ ಮಕ್ಕಳಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಆಶ್ರಯಿಸಿ ಬಲಪಡಿಸಬೇಕಾಗಿ ಪ್ರಭು ರಕ್ಷಕನು ಒಡೆಯನೂ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಮಸ್ಕಾರ.